ಸಂಸ್ಥೆ ಚುನಾವಣೆ ಹಾಗೂ ಜಿಪಿಎ ಚುನಾವಣೆ ಹಿನ್ನೆಲೆಯಲ್ಲಿ ನೆಲಮಂಗಲ ಉಪವಿಭಾಗ 4 ಪೊಲೀಸ್ ಠಾಣೆ ರೌಡಿ ಶೀಟರ್ಗಳ ಪೆರೇಡ್ ನಡೆಸಲಾಗಿದೆ. ಅಡಿಷನಲ್ ಎಸ್ಪಿ ವೆಂಕಟೇಶ್ ಪ್ರಸನ್ನ ನೇತೃತ್ವದಲ್ಲಿ 100ಕ್ಕೂ ಹೆಚ್ಚು ರೌಡಿಗಳ ವಿಚಾರಣೆ ಮಾಡಲಾಗಿದ್ದು, ನಗರದಲ್ಲಿ ಕ್ರೈಂ ರೇಟ್ ಹೆಚ್ಚಿದ ಹಿನ್ನೆಲೆ ಇಲಾಖೆಯಿಂದ ರೌಡಿ ಪೆರೇಡ್ ನಡೆಸಲಾಗಿದೆ. ನೆಲಮಂಗಲದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಪೆರೇಡ್ ನಡೆದಿದ್ದು, ಕ್ರಿಮಿನಲ್ ಹಿನ್ನೆಲೆ ವ್ಯಕ್ತಿಗಳ ದಾಂಧಲೆ ಬಗ್ಗೆ ಮಾಹಿತಿ ಪಡೆದು ಕ್ಲಾಸ್ ನಡೆಸಲಾಗಿದೆ. ಪ್ರತಿ ರೌಡಿ ಶೀಟರ್ಗಳ ಚಲನವಲನ ಸೋಷಿಯಲ್ ಮೀಡಿಯಾ ಬಳಕೆಯ ಟ್ರ್ಯಾಕ್ ಟ್ರೇಸ್ ಮಾಹಿತಿ ಪಡೆಯಲು ಇನ್ಸ್ಪೆಕ್ಟರ್ಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ನೆಲಮಂಗಲ ಟೌನ್ ಗ್ರಾಮಾಂತರ ದಾಬಸ್ಪೇಟೆಯಿಂದ ವರದಿಯಾಗಿದ್ದು, ತಾಂಗುಡ್ಲ ಪೊಲೀಸ್ ಠಾಣೆ ಪ್ರಕರಣಗಳ ರೌಡಿ ಶೀಟರ್ಗಳಿಗೆ ಖಡಕ್ ಎಚ್ಚರಿಕೆಯನ್ನ ನೀಡಲಾಗಿದೆ. ಎಸ್ಪಿ ವೆಂಕಟೇಶ್ ಪ್ರಸನ್ನ ಅವರಿಂದ. ರೌಡಿ ಶೀಟ್ ಓಪನ್ ಆಗ್ಬಿಟ್ಟಿದೆ. ಇನ್ನೊಂದು ಕೇಸ್ ಆದ್ರೂ ಬಿಡಲ್ಲ, ಇಬ್ಬರಿಗೂ ಹೇಳ್ತಾ ಇದೆ, ವಾರ್ನಿಂಗ್ ಮಾಡ್ತಾ ಇದೆ. ಒಂದು ಕೇಸು ಆದರೆ ಗಡಿಪಾರು ಮಾಡಿದ್ದೀವಿ ಸರ್. ಯಾರ್ದಾಗಿದೆ? ಆಗಿದೆ. ಗಡಿಪಾರಿ ಕಳಿಸಿದ್ರಾ? ವೆರಿ ಗುಡ್. ಕೇಸ್ ಹಾಕ್ಬಿಟ್ಟು 4 ಸೆಂಟ್ ಇದ್ದಾನೆ ಅವನು. ನೋಡಿ ಸರ್, 4 ಜನ ಸುಮ್ಮನೆ ಸುಳ್ಳು ಕೇಸ್ ಹಾಕ್ತಾರಣ್ಣ ನಿನ್ನ ಮೇಲೆ. ಎಷ್ಟು ಕೇಸ್ ಇದೆ ಒಟ್ಟು? ಒಂದೇ. ಎಷ್ಟು ಈಗ ಕೋರ್ಟ್ ಹಿಯರಿಂಗ್ ಸ್ಟಾರ್ಟ್ ಆಗಿದೆಯಾ? ಎಲ್ಲ ಮುಕ್ತಾಯ ಆಗುತ್ತೆ, ಸ್ವಲ್ಪ ಆಯಿತು. ಮುಕ್ತಾಯ ಸ್ಟೇಜ್ ಬಂದಿದೆ, ಫೈನಲ್ ಸ್ಟೇಜ್ ಬಂದಿದೆ. ಒಂದು ವಿಟ್ನೆಸ್ ಸುದ್ದೆಲ್ಲ ಮುಗಿದಿದೆಯಾ? ಎಷ್ಟು ಜನ ಸಾಕ್ಷಿ ಹೇಳಿದ್ದಾರೆ, ಎಷ್ಟು ಜನ ವಿರುದ್ಧ ಹೇಳಿದ್ದಾರೆ ಗೊತ್ತಾಗ್ತಲ್ಲ. ನೀನು ಹೋಗಿ ಹಾಜರಿರ್ತಿಯಲ್ಲ, ನಿನ್ನ ಮುಂದೆ ವಿಟ್ನೆಸ್ ಆಗೋದಲ್ಲ. ಇಲ್ಲ ಸರ್, ಫುಲ್ ಫ್ಯಾಮಿಲಿ ಕೇಸ್ ಆಗಿದೆ. ಮನೆಯ ಮೇಲೆ ಎಲ್ಲ ತಂದೆ ಮೇಲೂ ಆಗಿದೆ. ಅವ್ರ ಅಂತಂಬಿದ್ರು ಬೇರೆ ಆಕ್ಟಿವಿಟೀಸ್ ಅವತ್ತಿಂದ ಆದಮೇಲೆ ಯಾವ ಕೇಸ್ ಇದೆ? ಉದ್ಯೋಗ ಏನು ಮಾಡ್ತೀಯ? ಹೋಟ್ಲಿದೆ. ಬೇರೆ ಯಾವುದೇ ಆಕ್ಟಿವಿಟೀಸ್ ಶುರು ಮಾಡಿದ್ರೆ ಮತ್ತೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ರಿಪೀಟ್ ಆಗಬಾರ್ದು. ಎಲ್ಲ ವಿಟ್ನೆಸ್ ಮುಗ್ದಿದೆಯಾ? ಇನ್ನೂ ಇಬ್ಬರು ಇದ್ದಾರೆ. ಅದೇ ಅಪ್ಡೇಟ್ ನೀಟಾಗಿ ತುಂಬ ಜನ ವಿಟ್ನೆಸ್ಗಳಿಗೆ ಹೆದರಿಸ್ತಾ ಇದ್ದಾರೆ ಅಂತ ಹೇಳೋ ಮಾಹಿತಿ ನಮಗೆ ಬಂದಿದೆ ಆಲ್ರೆಡಿ. ನಾನು ಒಂದು ಹೇಳಿದೆ ನಿಮಗೆ, ಅವನು ಬೇಲ್ ಕ್ಯಾನ್ಸಲೇಷನ್ ಬರೀರಿ, ಬೇಲ್ ಕ್ಯಾನ್ಸಲೇಷನ್ ಇಮ್ಮಿಡಿಯೇಟ್ ಬರೀರಿ. ಯಾರ್ಯಾರು ಇದರಲ್ಲಿ ವಿಟ್ನೆಸ್ ಥ್ರೆಟ್ ಮಾಡ್ತಾ ಇದ್ದಾರೆ ಅವ್ರನ್ನ ಕರೆಸಿ ಅವ್ರು ಸ್ಟೇಟ್ಮೆಂಟ್ ಮಾಡಿಕೊಂಡು, ನನ್ನ ಹತ್ರ ಫೋಟೋನೇ ಇದೆ, ಥ್ರೆಟ್ ಮಾಡ್ತಾ ಇರೋ ಫೋಟೋನೇ ಇದೆ. ಅರ್ಥ ಆಯ್ತಾ? ಇವತ್ತು ಬೇಲ್ ಕ್ಯಾನ್ಸಲೇಷನ್ ಬರೀರಿ. ಯಾರು ಥ್ರೆಟ್ ಮಾಡಿದ್ದಾರೆ ಅವರಿಗೆ. ನೆಕ್ಸ್ಟ್ ವಿನಯ್ 302 ಯಾರು